ನಡೆಸಿದ ಮಹಿರಾ ನಂತರ ಏನೂ ಆಗೇ ಇಲ್ಲವೆಂಬಂತೆ ಇರುತ್ತಾಳೆ. ಹಾಗೂ ಎಂಗೇಜ್ಮೆಂಟ್ ಆಗಿದ್ದ ಹುಡುಗನ ಜೊತೆ ಮದುವೆ ಕೂಡ ಆಗುತ್ತಾಳೆ. ಹಾಗೂ ಮೊದಲ ರಾತ್ರಿಯಲ್ಲಿ ಚೆನ್ನಾಗಿ ಕೇಳಿಸಿಕೊಳ್ಳಬೇಕು ಎಂದು ಕನಸು ಕಂಡಿದ್ದ ಮಹಿರಗೆ ತನ್ನ ಗಂಡ ಸ್ವಲ್ಪ ಹೊತ್ತಿಗೆ ರಸ ಸುರಿಸಿ ಸುಸ್ತಾಗಿ ಮಲಗಿದ್ದು ಬೇಜಾರಾಗುತ್ತದೆ. ಜೊತೆಗೆ ಅವನ ಗೊರಕೆ ಶಬ್ದ ಕೂಡ ಅವಳಿಗೆ ಇನ್ನಿಲ್ಲದ ಕೋಪ ತರಿಸುತ್ತದೆ. ಆಗ ಮಹಿರಾ ಜಯಂತ್ನೊಂದಿಗೆ ನಡೆಸಿದ ಕೇಳಿದಾಟವನ್ನು ನೆನಪು ಮಾಡಿಕೊಂಡು ಸುಮ್ಮನೆ ಸೂರು ನೋಡುತ್ತಾ ಇರುತ್ತಾಳೆ. ಆಗ ಗಂಡ ಎದ್ದು ಹೋದ ಶಬ್ದ ಕೇಳಿ ಸುಮ್ಮನೆ ಕಣ್ಮುಚ್ಚುತ್ತಾಳೆ. ನಂತರ ಅವನು ರೆಡಿ ಆಗಿ ಮಹಿರಾಳ ಹಣೆಗೆ ಮುತ್ತು ಕೊಟ್ಟು ಹೊರಟಾಗ ಮಹಿರಾ ಹುಚ್ಚಿಯಂತೆ ತನ್ನ ತುಲ್ಲಿಗೆ ಕೈ ಬೆರಳು ಹಾಕಿಕೊಂಡು ಉಜ್ಜಿಕೊಂಡು ರಸ ಕಕ್ಕಿಸಿ ಸಮಾಧಾನ ಮಾಡಿಕೊಳ್ಳುತ್ತಾಳೆ. ನಂತರ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡುತ್ತಾಳೆ. ಆದರೆ ಅವಳು ಪ್ರೆಗ್ನೆಂಟ್ ಆಗಿರುವುದಿಲ್ಲ. ಆಗ ಡಾಕ್ಟರ್ ಹತ್ತಿರ ಚೆಕಪ್ ಮಾಡಿಸಿದಾಗ ಅವರು ಕೂಡ ಮಹಿರಾ ಪ್ರೆಗ್ನೆಂಟ್ ಆಗಿಲ್ಲ ಎನ್ನುತ್ತಾರೆ. ಆದರೆ ಮಹಿರಾಗೆ ತಾಯಿ ಆಗಬೇಕು ಎನ್ನುವ ಆಸೆ ಆಗುತ್ತದೆ. ಆದರೆ ಇದು ಗಂಡನಿಂದ ಸಾಧ್ಯವಿಲ್ಲ ಎಂದಾಗ ಡಾಕ್ಟರ್ ಕೂಡ ಬೇರೆ ರಿಲೇಶನ್ಶಿಪ್ನಲ್ಲಿ ನೀನು ಮಗು ಮಾಡಿಕೊಳ್ಳಬಹುದು ಎನ್ನುತ್ತಾರೆ. ಇದಕ್ಕೆ ಮೊದಲೇ ತಯಾರಿದ್ದ ಮಹಿರಾ ಸುಮ್ಮನೆ ಕ್ಲಿನಿಕ್ ನಿಂದ ಹೊರಡುತ್ತಾಳೆ. ಸಂಜೆ ಪಾರ್ಟಿ ಎಂದು ಕ್ಲಬ್ಗೆ ಹೋದ ಮಹಿರಾ ಅಲ್ಲಿ ಒಬ್ಬ ವೈಟರ್ನನ್ನು ನೋಡಿ ಇಷ್ಟಪಡುತ್ತಾಳೆ. ವೈಟರ್ ನೋಡಲು ಸ್ವಲ್ಪ ಕಪ್ಪು ಇದ್ದರೂ ಅವನ ಬಾಡಿ ಗಟ್ಟಿಮುಟ್ಟಾಗಿ ಇರುತ್ತೆ. ಉದ್ದ ಕೂದಲು ಬಿಟ್ಟುಕೊಂಡು ಮಹಿರಗಿಂತ ಸ್ವಲ್ಪ ಎತ್ತರ ಕಡಿಮೆ ಇರುತ್ತಾನೆ. ಹೇಗಿದ್ದರೂ ಗಂಡ ಮನೆಯಲ್ಲಿ ಇಲ್ಲ ಎಂದು ಯೋಚಿಸಿದ ಮಹಿರಾ ಅವನ ಕೆಲಸ ಮುಗಿಸಿದ ತಕ್ಷಣ ಅವನನ್ನು ಮನೆಗೆ ಎಳೆದು ತಂದು ಮೂಡ್ ಬರಿಸುತ್ತಾಳೆ. ನಂತರ ಇಬ್ಬರು ಲಿಪ್ ಲಾಕ್ ಮಾಡಿಕೊಂಡು ರೂಮ್ನ ಮಂಚದ ಮೇಲೆ ಬೀಳುತ್ತಾರೆ. ನಂತರ ಮಹಿರಾ ಆ ವೈಟರ್ ಮೇಲೆ ಮುದ್ದಾಡುತ್ತಾ ಮಲಗುತ್ತಾಳೆ. ಆಗ ಆ ವೈಟರ್ ತನ್ನ ಜೇಬಿನಿಂದ ಕಾಂಡೋಮ್ ಪ್ಯಾಕೆಟ್ ಅನ್ನು ಬಿಚ್ಚುತ್ತಿರುತ್ತಾನೆ. ನಂತರ ಮಹಿರಾ ಆ ಕಾಂಡೋಮ್ ಪ್ಯಾಕೆಟ್ ತೆಗೆದು ಸೈಡ್ಗೆ ಇಡುತ್ತಾಳೆ. ಆಗ ಆ ವೈಟರ್ ಯಾಕೆ ಎಂದು ಕೇಳಿದಾಗ ಮಹಿರಾ ನಾನು ಕಾಂಡೋಮ್ ಇಲ್ಲದೆ ಮಜಾ ಮಾಡಬೇಕು ಹಾಗೂ ಫೀಲ್ ಮಾಡಬೇಕು ಎನ್ನುತ್ತಾಳೆ. ಆಗ ಆ ವೈಟರ್ ಇಲ್ಲ ಕಾಂಡೋಮ್ ಇಲ್ಲದೆ ನಾನು ಮುಂದುವರಿಯುವುದಿಲ್ಲ ಎಂದು ಹೇಳಿ ಮಹಿರಳನ್ನು ಪಕ್ಕಕ್ಕೆ ತಳ್ಳಿ ಎದ್ದು ಹೋಗುತ್ತಾನೆ. ಆಗ ಮಹಿರಾ ಅವನನ್ನು ಮನೆಯ ಬಾಗಿಲಿನ ತನಕ ಹಿಂಬಾಲಿಸಿ ಕೆಳಗೆ ಬರುತ್ತಾಳೆ. ನಂತರ ಆ ವೈಟರ್ ಕೂಡ ಬಾಗಿಲ ಬಳಿ ನಿಂತು ಮೇಲಿನಿಂದ ಕೆಳಗೆ ಇಳಿಯುತ್ತಿರುವ ಮಹಿರಳನ್ನು ನೋಡುತ್ತಾನೆ. ಆಗ ಮಹಿರಾ ನನಗೆ ಗೊತ್ತು ನಿನಗೆ ಮದುವೆ ಆಗಿದೆ, ಹಾಗೆ ನಿನ್ ಹೆಂಡತಿ ಮನೆಯಲ್ಲಿ ನಿನಗೋಸ್ಕರ ಕಾಯುತ್ತಾ ಇರುತ್ತಾಳೆ ಅಂತ ಎಂದು ಹೇಳುತ್ತಾಳೆ. ಆಗ ವೈಟರ್ ಆಶ್ಚರ್ಯದಿಂದ ನೋಡುತ್ತಾನೆ. ಅವನ ನೋಟ ಅರ್ಥ ಮಾಡಿಕೊಂಡ ಮಹಿರಾ ನನಗೆ ಹೇಗ್ ಗೊತ್ತು ಅಂತ ನೋಡ್ತಾ ಇದ್ಯಾ, ನೀನು ಬಾತ್ರೂಮ್ಗೆ ಹೋಗಿದಾಗ ನಿನ್ ಪರ್ಸ್ ನಲ್ಲಿ ಇದ್ದ ವಿಸಿಟಿಂಗ್ ಕಾರ್ಡ್ ನೋಡಿದೆ ಅಂತ ಹೇಳುತ್ತಾಳೆ. ಆಗ ಮಹಿರಾ ಮುಂದುವರೆದು ನಿನಗೆ ನಿನ್ ಹೆಂಡತಿ ಮನೆಯಲ್ಲಿ ಕಾಯುತ್ತಾ ಇರುತ್ತಾಳೆ ಅಂತ ಗೊತ್ತಿದ್ರೂ ಯಾರೋ ಗೊತ್ತಿಲ್ದೇ ಇರೋ ನನ್ನ ಜೊತೆ ನನ್ನ ಮನೆಗೆ ಬಂದಿದ್ಯಾ ಅಂದ್ರೆ ನಿನ್ ರಿಸ್ಕ್ ತಗೊಳ್ಳೋಕೆ ರೆಡಿ ಇದೀಯಾ ಅಂತ. ಅದೇ ತರ ನಾನು ಕೂಡ ಗೊತ್ತಿಲ್ದೇ ಇರೋರ್ ಜೊತೆ ಸೆಕ್ಸ್ ಮಾಡೋಕೆ ಮತ್ತೆ ಅವರ ದಪ್ಪ ಉದ್ದ ಇರೋ ತುಣ್ಣೆನ ನನ್ನ ದೇಹದ ಬಂಪ್ ಮಾಡಿ ಹೊಡಿಸಿಕೊಂಡು ಮೈಯನ್ನು ಹಗುರ ಮಾಡ್ಕೊಳ್ಳೋಕೆ ಅಂತ. ಹಾಗೆ ಮಾತಾಡುತ್ತಾ ಅವನ ತುಣ್ಣೆಯನ್ನು ಪ್ಯಾಂಟ್ ಒಳಗಿಂದ ಹೊರಗೆ ತೆಗೆಯುತ್ತಾಳೆ. ಆಗ ಆ ವೈಟರ್ ಕೂಡ ಸೆಕ್ಸ್ ಮೂಡ್ಗೆ ಬಂದಿರುವುದನ್ನು ತಿಳಿದುಕೊಂಡ ಮಹಿರಾ ಅವನ ಶರ್ಟ್ನ ಕಾಲರ್ ಹಿಡಿದು ನಿನಗೆ ಗೊತ್ತಾ ಹೆಣ್ಣು ಮಕ್ಕಳ ದೇಹ ಯಾವಾಗ್ಲೂ ಒಬ್ಬ ರಫ್ ಆದ ಗಂಡಸಿನ ಮುಟ್ಟಿಸಿಕೊಳ್ಳೋಕೆ ಕಾಯುತ್ತಾ ಇರುತ್ತೆ, ಹಾಗೆ ಅವಳನ್ನ ಬೇಗ ಪ್ರೆಗ್ನೆಂಟ್ ಮಾಡದೆ ಸೆಕ್ಸ್ ಸುಖನ ಪೂರ್ತಿ ಮಾಡೋ ಗಂಡಸಿಗೆ ಯಾವಾಗ್ಲೂ ಗುಲಾಮಳಾಗಿರ್ತಾಳೆ. ಅದನ್ನ ಅರ್ಥ ಮಾಡ್ಕೊಳ್ದೆ ನಿಮ್ಮಂತ ಗಂಡಸರು ಮಕ್ಕಳು ಮಾಡ್ಕೋಬೇಕು ಅಂತ ನಿಮ್ಮ ಸ್ಪರ್ಮ್ ನ ಸುರಿಸಿ ಪ್ರೆಗ್ನೆಂಟ್ ಮಾಡ್ತೀರಾ. ಮಕ್ಕಳು ಆದ್ಮೇಲೆ ಅವಳ ದೇಹದ ಆಸೆ ಬಿಡ್ತೀರಾ. ಆದ್ರೆ ನಾನ್ ಆತರ ಅಲ್ಲ, ನನಗೆ ನನ್ನ ತುಲ್ಲಿನ ಚೂಲು ಕಡಿಮೆ ಮಾಡ್ಕೋಬೇಕು. ಆ ತರ ಇದ್ರೆ ಮುಂದುವರಿ ಎಂದು ಹೇಳುತ್ತಾಳೆ. ಆಗ ವೈಟರ್ ಅವಳ ಸೊಂಟ ಅಮುಕುತ್ತಾ ಮಹಿರಳಿಗೆ ಲಿಪ್ ಲಾಕ್ ಮಾಡುತ್ತಾನೆ. ಇದನ್ನೇ ಕಾಯುತ್ತಾ ಇದ್ದ ಮಹಿರಾ ಅವನನ್ನು ಎಳೆದುಕೊಂಡು ಕಚ್ಚಿ ಕಚ್ಚಿ ಲಿಪ್ ಲಾಕ್ ಮಾಡುತ್ತಾ ಇರುತ್ತಾಳೆ. ಆಗ ಮಹಿರಾ ಅವನ ಟೈ ಹಿಡಿದುಕೊಂಡು ಎಳೆದುಕೊಂಡು ಹಾಲ್ಗೆ ಹೋಗುತ್ತಾಳೆ. ಆಗ ಅವನನ್ನು ಸೋಫಾದ ಮೇಲೆ ತಳ್ಳಿ ತಾನು ಹೋಗಿ ಅವನ ಮೇಲೆ ಕುಳಿತುಕೊಂಡು ಲಿಪ್ ಲಾಕ್ ಮಾಡುತ್ತಾಳೆ. ನಂತರ ಅವನ ಶರ್ಟ್ ಬಿಚ್ಚುತ್ತಾ ಇರುತ್ತಾಳೆ. ಆಗ ವೈಟರ್ ಬ್ರಾ ಹಾಕದೇ ಇರುವ ಅವಳ ಮೊಲೆಯನ್ನು ಹೊರಗೆ ಎಳೆಯುತ್ತಾನೆ. ಆಗ ಮಹಿರಾ ಅವನನ್ನು ಕೂರಿಸಿಕೊಂಡು ತನ್ನ ಮೊಲೆಯನ್ನು ಅವನ ಬಾಯಿಗೆ ತುರುಕುತ್ತಾಳೆ. ಆಗ ವೈಟರ್ ಅವಳ ಮೊಲೆಯನ್ನು ಚೀಪಿ ರಸ ಹೀರುತ್ತಾ ಇರುತ್ತಾನೆ. ಆಗ ಮಹಿರಾ ತನ್ನ ಬಟ್ಟೆಯನ್ನು ಪೂರ್ತಿ ಬಿಚ್ಚಿ ಎಸೆಯುತ್ತಾಳೆ. ನಂತರ ಪೂರ್ತಿ ಬೆತ್ತಲೆಯಾಗಿ ಅವನ ಮುಂದೆ ಮಂಡಿಯೂರಿ ಅವನ ಪ್ಯಾಂಟ್ ಬಿಚ್ಚಲು ಸಹಾಯ ಮಾಡುತ್ತಾಳೆ. ನಂತರ ಅವನ ತುಣ್ಣೆಯನ್ನು ಬಾಯಿಯ ಹತ್ತಿರ ಇಟ್ಟುಕೊಂಡು ಈ ತುಣ್ಣೆ ಈಗ ನನಗೆ ಸೇರಿದ್ದು, ಇವಾಗ ಇದು ನಿಂದಲ್ಲ ಎಂದು ಆ ವೈಟರ್ಗೆ ಹೇಳುತ್ತಾಳೆ. ಹಾಗೆ ಅದನ್ನು ಬಾಯಿಗೆ ಹಾಕಿಕೊಂಡು ಚೀಪುತ್ತಾ ಇರುತ್ತಾಳೆ. ಅವನ ತುಣ್ಣೆಯನ್ನು ಬಾಯಿಯಲ್ಲಿ ಹಾಕಿಕೊಂಡು ಎಳೆದು ಎಳೆದು ರಸವನ್ನು ಹೀರುತ್ತಾ ಇರುತ್ತಾಳೆ. ಹಾಗೆ ಅವನ ಹೊಟ್ಟೆಯಿಂದ ನಾಲಿಗೆಯಿಂದ ಸವರುತ್ತಾ ಅವನ ಎದೆಯ ನಿಪ್ಪಲ್ ಅನ್ನು ಕಚ್ಚಿ ನಂತರ ಅವನಿಗೆ ಲಿಪ್ ಲಾಕ್ ಮಾಡಿ ಅವನ ತುಣ್ಣೆಯನ್ನು ಅವಳ ಮೊಲೆಗಳ ಮಧ್ಯೆ ಇಟ್ಟುಕೊಂಡು ಉಜ್ಜುತ್ತಾಳೆ. ಅವನನ್ನು ಸೋಫಾದ ತುದಿಗೆ ಕೂರಿಸಿಕೊಂಡು ಅವಳ ಮೊಲೆಗಳ ಮಧ್ಯೆ ಅವನ ತುಣ್ಣೆಯನ್ನು ಇಟ್ಟು ಉಜ್ಜಿ ಮಸಾಜ್ ಮಾಡಿ ಅವನ ತುಣ್ಣೆಯನ್ನು ಮತ್ತೆ ಬೀಜವನ್ನು ಮೇಲಿಂದ ಕೆಳಗೆ ನೆಕ್ಕಿ ಕಚ್ಚಿ ಕೈಯಲ್ಲಿ ಹಿಡಿಯುತ್ತಾಳೆ.
ಅವನ ತುಣ್ಣೆಯನ್ನು ಕೈಯಲ್ಲಿ ರಬ್ ಮಾಡುತ್ತಾ ಮಹಿರಾ ವೈಟರ್ಗೆ, ನಿನ್ ತುಣ್ಣೆ ಇವತ್ತು ನನ್ನ ಇಡೀ ದೇಹನ ನಡುಗಿಸ್ಬೇಕು, ನಿನ್ ತುಣ್ಣೆ ಇವತ್ತು ಎಲ್ಲಾ ತರ ಫೀಲ್ ಮಾಡಬೇಕು. ಇವತ್ತು ನಿಂದು ಏನಿದೆ ಎಲ್ಲಾ ನನಗೆ ಕೊಡ್ಬೇಕು, ಯಾಕಂದ್ರೆ ನಿನ್ನ ಆಸೆ ಪಟ್ಟು ಕರ್ಕೊಂಡು ಬಂದಿದ್ದು ನಾನು, ಮತ್ತೆ ನೀನ್ ಬಂದಿದ್ದು ನನ್ನ ಸೆಕ್ಸ್ ಆಸೆನ ಪೂರ್ತಿ ಮಾಡೋಕೆ ಎಂದು ಲಿಪ್ ಲಾಕ್ ಮಾಡಿ ಅವನ ಮೇಲೆ ಬೀಳುತ್ತಾಳೆ. ಹಾಗೆ ಅವನ ತುಣ್ಣೆಯನ್ನು ಹಿಡಿದು ಅವನ ಮೇಲೆ ಕೂತುಕೊಂಡು ತನ್ನ ತುಲ್ಲಿಗೆ ಇಟ್ಟುಕೊಂಡು ಮೇಲೆ ಕೆಳಗೆ ಜಿಗಿಯುತ್ತಾ ಕೇಯಿಸಿಕೊಳ್ಳುತ್ತಾ ಇರುತ್ತಾಳೆ. ಸುಮಾರು ನಿಮಿಷ ಮಹಿರಾ ಅವನ ಮೇಲೆ ಕೂತುಕೊಂಡು ಕೇಯಿಸಿಕೊಂಡ ನಂತರ ಅವನು ಕೂಡ ತನ್ನ ಸೊಂಟ ಎತ್ತಿ ಎತ್ತಿ ಬಾರಿಸುತ್ತಾ ಇರುತ್ತಾನೆ. ಸ್ವಲ್ಪ ಸಮಯದ ನಂತರ ಅವಳನ್ನು ಸೋಫಾದ ಮೇಲೆ ಡಾಗಿ ಸ್ಟೈಲ್ ನಲ್ಲಿ ಮುಂದೆ ಬಗ್ಗಿಸಿ ಹಿಂದೆಯಿಂದ ತುಣ್ಣೆ ಇಟ್ಟು ಹೊಡೆಯಲು ಶುರು ಮಾಡುತ್ತಾನೆ. ಅವನು ಮಹಿರಾ ಸೊಂಟವನ್ನು ಹಿಡಿದು ಚೆನ್ನಾಗಿ ದೆಂಗುತ್ತಿದ್ದರೆ ಮಹಿರಾ ಫಕ್ ಫಕ್ ಆಹಾ ಫಕ್ ಫಕ್ ಮೀ ಎಂದು ಜೋರಾಗಿ ಅರಚುತ್ತಿದ್ದಳು. ಅವಳ ಮುಲ್ಲುಗಟ್ಟದಿಂದ ವೈಟರ್ಗೆ ಇನ್ನು ಮೂಡ್ ಬಂದು ಅವಳ ತಲೆ ಕೂದಲನ್ನು ಹಿಡಿದುಕೊಂಡು ಒಳ್ಳೆ ಕುದುರೆ ಸವಾರಿ ಮಾಡುವ ಹಾಗೆ ಅವಳನ್ನು ಹಿಂದೆಯಿಂದ ಜೋರಾಗಿ ಕೀಳುತ್ತಿದ್ದ. ಮಹಿರಾ ಅವನ ಹೊಡೆತಕ್ಕೆ ಮುಂದೆ ಹೋಗಿ ಹೋಗಿ ಬೀಳುತ್ತಿದ್ದಳು. ನಂತರ ಅವಳನ್ನು ತನ್ನ ಮೇಲೆ ಕೂರಿಸಿಕೊಂಡ ವೈಟರ್ ಆಗ ಅವಳು ಅವನಿಗೆ ಬೆನ್ನು ಮಾಡಿ ಅವನ ತುಣ್ಣೆಯನ್ನು ಅವಳ ತುಲ್ಲಿಗೆ ಅಡ್ಜಸ್ಟ್